ರೈತ ಸಂಘಟನೆಗಳ ಒಕ್ಕೂಟ ಲಕ್ಷ್ಮೀಶ್ವರ ಶಿರಹಟ್ಟಿ ಮುಂಡರಗಿ ಗೋವಿನ ಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು 15ನೇ ದಿನವಾದ ನಿನ್ನೆ ರಾತ್ರಿ ಭಜನೆ ಮಾಡುವ ಮುಖಾಂತರ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ ಅವರು ಸೋಮವಾರದಿಂದ ಖರೀದಿ ಕೇಂದ್ರ ಆರಂಭಿಸುವಂತೆ ನೀಡಿದ ಆದೇಶ ಪತ್ರವನ್ನು ಲಕ್ಷ್ಮೀಶ್ವರ ತಹಶೀಲ್ದಾರ್ ಮುಖಾಂತರ ತಲುಪಿಸಿದರು. ಆದರೆ ಆದೇಶ ಹೆಸರು ನಮೂದಿಸದಿರುವುದನ್ನು ಗಮನಿಸಿದ ಪೂಜ್ಯರು ಹಾಗೂ ಪ್ರತಿಭಟನಾ ನಿರತರು ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡು ರಾತ್ರಿಯೇ ಶಿಗ್ಲಿ ನಾಕಾದಲ್ಲಿ ಪಾಳ ಬಾದಾಮಿ ರಸ್ತೆ ಬಂದ್ ಮಾಡಿ ರಸ್ತೆಯಲ್ಲಿಯೇ ಪ್ರತಿಭಟನಾ ನಿರತರು ಭಜನೆ ಮಾಡಿದರು. ನಂತರ ಮಧ್ಯರಾತ್ರಿಯಲ್ಲಿ ಗದಗ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ, ತಹಶೀಲ್ದಾರ್, ಡಿವೈಎಸ್ಪಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾ ನಿರತ ಪೂಜ್ಯರ ಹಾಗೂ ರೈತರ ಮನವೊಲಿಸಲು ಪ್ರಯತ್ನಿಸಿದರು. ಇದಕ್ಕೂ ಬಗ್ಗದ ಪ್ರತಿಭಟನಾಕಾರರು ಖರೀದಿ ಕೇಂದ್ರ ಆರಂಭ ಮಾಡುತ್ತೇವೆ ಎನ್ನುವ ಲಿಖಿತ ಆದೇಶವನ್ನು ನೀಡಿದರೆ ಮಾತ್ರ ರಸ್ತೆಯಿಂದ ಹೋಗುತ್ತೇವೆ, ಇಲ್ಲದಿದ್ದರೆ ಪ್ರತಿಭಟನೆ ಇಲ್ಲಿಯೇ ಮುಂದುವರಿಯುತ್ತದೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ನಂತರ ರೈತರ ಪ್ರತಿಭಟನೆ ಮಣಿದು ಅಪರ ಜಿಲ್ಲಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿಗಳು ಡಿವೈಎಸ್ಪಿ ಹಾಗೂ ಸಿಪಿಐ ಮತ್ತು ಪಿಎಸ್ಐ ಹಾಗೂ ತಹಶೀಲ್ದಾರ್ ಇವರಿಂದ ಲಿಖಿತ ಪತ್ರ ನೀಡಿದ ನಂತರ ಅಹೋರಾತ್ರಿ ಧರಣಿಯ 16ನೇ ದಿನದ ಬೆಳಗಿನ ಜಾವ 5 ಗಂಟೆಗೆ ರಸ್ತೆ ತಡೆ ತೆರವುಗೊಳಿಸಲಾಯಿತು. ಕ್ಯಾಮರಾಮನ್ ರಾಜು ಸುರಣಗಿ ಜೊತೆ ವೀರೇಶ್ ಕೂಗರಿ. ಆದ್ರ ಏನು ನಮ್ಮ ಪೂಜಾರಿ ಅಂತ ಕರ್ಮ ಮಾಡ್ಯಾರ್ರಿ ಪಾಪ. ಅಲ್ಲಿ ಬಿಟ್ಟು ತಂಡ್ಯಾಗ ನಾವೇನ್ ದೊಡ್ಡ ಅಲ್ಲ, ಸರ್ಕಾರ ಆದೇಶ ಆಗಿದ್ದನ್ನ ನೋಡ್ಲಿಲ್ಲ ಬೇಜವಾಬ್ದಾರಿತನ ಜಿಲ್ಲಾಧಿಕಾರಿಗಳು ತಪ್ಪಿದು. ಸಚಿವರ ಆದೇಶ ಮಾಡಿದ ಸರ್ಕಾರ ಪ್ರಸ್ತಾವನೆನ ಜಿಲ್ಲಾಧಿಕಾರಿಗಳು ಅದರ ಲಕ್ಷ್ಮೀಶ್ವರ ಸಚಿವರು ಬಿಟ್ಟು ಹೋಗಿದ್ದನ್ನ ಇಡೀ ಒಂದು ಎಲ್ಲಾ ವಾಟ್ಸ್ಆಪ್ ಗ್ರೂಪ್ ನ ಹರಿದಾಡಿಸ್ತೀರಿ. ಲಕ್ಷ್ಮೀಶ್ವರ ಅಂತೀರಂದ್ರೆ ಚೀಮಾರಿತನ ಆಗತ್ತೆ. ಏನ್ ನಮಗ ನಾಚಿಕೆ ಅನಿಸ್ತೈತ್ರಿ, ನಮ್ಗೆ ನಾಚಿಕೆ ಅನಿಸ್ತೈತಿ. ಎಲ್ಲಾರು ಬಂದಂತ ಸಚಿವರು ಹೇಳ್ತಾರ ಮೊನ್ನೆ ಲಕ್ಷ್ಮೀಶ್ವರಕ್ಕೆ ಆಗಿದ್ದಕ್ಕ ಇವತ್ತೆಲ್ಲಾ ಕಡೆ ಆಗೈತೆ ಅಂತಾರ. ಆ ಮಾಜಿ ಮುಖ್ಯಮಂತ್ರಿಗಳು, ಸಂಸದರು ಹೇಳ್ತಾರ, ಬಂದಂತ ಎಲ್ಲ ಪೂಜಾರಿ ಹೇಳ್ತಾರ, ವಿಜೇಂದ್ರ ಮನ್ಸತಿಗೆ ದಾವಣಗೆರೆಗೆ ಹೇಳ್ತಾರ. ನಮ್ ಜಿಲ್ಲಾಧಿಕಾರಿಗಳಿಗೆ ಏನು ಕ್ಯಾಬಿನೇ ಕುಚ್ ಬಿ ನೈ. ಅದಕ್ಕ ಅನಿವಾರ್ಯ ಆಗ್ಬಿಟ್ಟೆ ಅಂತವ್ರು ಪಡೆದಂತ ನಾವು ಪುಣ್ಯವಂತರು. ಅಂತ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲಾದಾಗ ನಾವು ಪುಣ್ಯವಂತರು. ಹೀಗಾಗಿ ನೀವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತೇನೆ ಅಂತ ಹೇಳಿದ್ರು. ಆಗಲೇ ಇಷ್ಟು ಮಂದಿ ಹೇಳಿದ್ರು ಪ್ರಮುಖರು ಏನಂತಂದ್ರೆ, ಇಲ್ಲ ಈಗಾಗಲೇ ಬರಾಕುತ್ತಾರ, ಅದು ಜಿಲ್ಲಾಧಿಕಾರಿಗಳ ಅನುಮತಿ ಇರುತ್ತೆ ಅಂತ ಅವ್ರು ಹೇಳಿದ್ರು. ನೀವು ಪ್ರಸ್ತಾವನೆ ಸಲ್ಲಿಸ್ರಿ, ನಮ್ಮ ಹೋರಾಟ ನಿರಂತರ ಇರ್ತೈತಿ. ಅದ್ರಾಗ ಆರೋಗ್ಯದಾಗ ವ್ಯತ್ಯಾಸಗಳಾಗಿ ಯಾರಿಗಿರೋನಾರ ಜೀವನ ಆದ್ರೆ ಈ ಸಲ ನಾ ಸಚಿವರಿಗೂ ಗೊತ್ತಾಗ್ಬೇಕು, ಜಿಲ್ಲಾಧಿಕಾರಿಗೆ ಗೊತ್ತಾಗ್ಬೇಕಲ್ರಿ. ನಮ್ಮ ಭಾಗದಾಗ ಈ ಮಟ್ಟದಾಗ ಐತಂದಾಗ ಆ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರ? ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನ್ ಮಾಡ್ತಾರ್ರಿ? 11 ದಿನಕ್ಕೆ ಹೋದ್ರಲ್ರಿ, 2 ದಿನಕ್ಕೆ ಓಡಕ್ಕಿರ ಭಾಗಕ್ಕೆ ಕಬ್ಬುಗಳಲ್ಲಿ 17 ದಿನ. ಯಾಕಂದ್ರ ನಾವ್ ಅಲ್ಲೇ ಕೂತೇವಿ, ಶಾಂತಿ ಪ್ರಿಯರು. ಪಾಪ ಸಿಪಿಐ ಸಾಹೇಬರು ಈ ರೋಡ್ನಾಗ ಇತ್ತವತ್ತು ಹೋರಾಟ ಮಾಡಿದ್ದನ್ನ ಆ ಸಿಪಿಐ ಸಾಹೇಬ್ರು ಹೇಳಿದ್ಕ, ನಮ್ಮ ಡಿಎಸ್ಪಿ ಸಾಹೇಬ್ರು ಹೇಳಿದ್ಕ ಹೌದನಲ್ಲ ಸರ್, ಹೋರಾಟ ಕಂತ ಇಲ್ಲಿ ಹೊಡೆದಂದಾಗ ನೀವು ನಮ್ಗೆ 2 ದಿನ ಟೈಮ್ ಕೇಳ್ತಾರೆ. ಎಲ್ಲಿ ಸಿಪಿಐ ಸಾಹೇಬ್ರು ಹೌದನಲ್ಲ ಸರ್, ಸತ್ಯಾಂಶ ಮಾತಾಡಿ ಯಾವ್ದು ಮುಚ್ಚುಮರಿದಾರ. ಈ ರೋಡ್ನಾಗ ಹೊತ್ತಂದಾಗ ಬೇಡ, ದಯಮಾಡಿ ನಮ್ಗೆ 4-5 ದಿವಸ ಆಗಂತೈತಿ, ಸರ್ಕಾರ ಅಂತದಾಗೈತಿ ಅಂತೇಳಿ ಆ ಮೂಲ ತುಂಬಿಸಿ ನಮ್ಮನ್ನ ತಂದಾಗ ಪೂಜ್ಯರ್ನ ನೋಡ್ರಿ. ಅವ್ರಿಗೆ ಯಾಕ್ರಿ ಪಾಪ ಅವರೆಲ್ಲ ಮಠಮಾನ್ಯಗಳ ಅದಾವ್ರಿ. ಅವ್ರಿಗೆಲ್ಲ ದಿನ ಸಾವಿರಾರು ಭಕ್ತರು ಬರ್ತಾರ. ಅವ್ರಿಗೆಲ್ಲ ದನ ಕರ ಅವ್ರಿಗೆಲ್ಲ ನೋಡಿ ನಮ್ಮ ಬಸವಣ್ಣ ಅಜ್ಜಾರಿ ಪಾಪ ಅವ್ರೆಲ್ಲ ಆರೋಗ್ಯ ಸರಿ ಇಲ್ರಿ ಪಾಪ. ಅವ್ರಿಗೆಲ್ಲ ಮನೆ ತಾನೇ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಯಾರ.